ತಮ್ಮನ್ನ ಭಾಗ್ಯಕ್ಕೆ 5 ಕೋಟಿ ಅರ್ಜೆಂಟ್ ಹಾಕ್ತೀರಿ. ಯಾರು ವಿಧವೆಯರಾಗ್ಯಾರ ನಮ್ಮ ರೈತರು ಹೇಳಿದ್ರು ಹೆಂಡ್ರು ಸತ್ರ ಮಣ್ಣು ಮಾಡ್ಲಿಕ್ಕೆ ಹೆಂಗ್ ರೊಕ್ಕ ಇರ್ಲಪ್ಪ ಅಂತ ಹೇಳಿ ನೀವು ನಂಬಲ್ ಕೆಲವ್ರಿಗೆ ಭಾಗದವ್ರು. ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಪ್ರಕರಣ ನಾನೇ ನೋಡಿನಿ. ಆ ಮನೆಗೆ 6 ರಿಂದ 7 ಸಾವಿರ ರೂಪಾಯಿ ಆ ಮಣ್ಣು ಖರ್ಚು ಮಾಡ್ಲಕ್ಕ ದುಡ್ಡಿರಲ್ಲ. ವಿಧವೆ ಹೆಂಡತಿ ಯಾರ್ಯಾರ ಬಲ್ ಹೋಗ್ಬೇಕು 5 ಲಕ್ಷ ತೊಂಬಸಲಕ್ಕ. ಅಂಗವಿಕಲ ವೇತನ ತಗೋಬೇಕಂದ್ರೆ ಅಧ್ಯಕ್ಷರು ಈ ಪಾಯಿಂಟ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೇಕು. ತಾವು ವೇತನ ತಗೋಬೇಕಂದ್ರೆ ಅಧ್ಯಕ್ಷರಿಗೆ ಏನು ಮಾನದಂಡ ಮಾಡ್ರಿ ಅಂದ್ರೆ ಅವ್ರ ಇನ್ಕಮ್ ಎಷ್ಟಿರ್ಬೇಕಂದ್ರೆ ಬರೇ ವರ್ಷಕ್ಕೆ 32 ಸಾವಿರ ರೂಪಾಯಿ ಇನ್ಕಮ್ ಇದ್ರಷ್ಟೇ ಆ ವೇತನಕ್ಕೆ ಅವ್ರು ಎಲಿಜಿಬಲ್ ಆತಾರ. ಮೊದಲು BPL ಕಾರ್ಡ್ ಇದ್ದವ್ರು ಇನ್ನೂ ಕೊಡ್ತಾ ಇರ್ಲಿಲ್ಲ ಅಧ್ಯಕ್ಷರೇ. BPL ಕಾರ್ಡ್ ಇದ್ದವ್ರು ತಗೋಬಹುದಾಗಿತ್ತು. ಈಗ ಹಂಗಿಲ್ಲ, ಇವು ಇದ್ದವ್ರಿಗೆ ಮಾತ್ರ ಅಂತ ಹೇಳಿ ಲಿಮಿಟ್ ಮಾಡಿರೋ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ಅದ್ರ ಜೊತೆಗೆ ದಯಮಾಡಿ ಮೊದಲೇನು BPL ದವರಿಗೆ ಇಶ್ಯೂ ಆಗ್ತಿತ್ತಲ್ಲ, ಎಲ್ಲ BPL ಇದ್ದವರಿಗೆ ಅಂಗವಿಕಲ, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳು ಮೊದಲಿನಂಗೆ ಜಾರಿಯಲ್ಲ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇನ್ನೊಂದು ವಿಷಯ, ಮೊದಲು ಯಾರೇ ಬಡವ್ರು ಸತ್ತೂರ್ ಅಂದ್ರು ಸರ್ಕಾರ ಏನ್ ಮಾಡ್ತಿತ್ತು ಅಧ್ಯಕ್ಷರೇ, 5 ಸಾವಿರ ರೂಪಾಯಿ ಅವ್ರ ಮಣ್ಣು ಖರ್ಚು ಕೊಡ್ತಿತ್ತು ಅಧ್ಯಕ್ಷರೇ. ನಮ್ಮ ಹಿಂದಿನ ಸರ್ಕಾರದೊಳಗ ಈ ಸರ್ಕಾರದೊಳಗ ಅವ್ರಿಗೆ ಮಣ್ಣು ಖರ್ಚಾಗಿ ಕೊಡ್ತಕ್ಕಂಥದ್ದು ನಿಂತು ಹೋಗ್ಯದ. ಎಷ್ಟೋ ಜನ ನಮ್ಮ ಕಡೆ ನಿಮ್ಗೆ ಹೇಳಿದ್ರಿ ಕಾರ್ದವ್ರಿಗೆ ಆಶ್ಚರ್ಯ ಅನಿಸ್ತದ, ಸತ್ರ ಮಣ್ಣು ಮಾಡ್ಲಿಕ್ಕೆ ಹೆಂಗ್ ರೊಕ್ಕ ಇರ್ಲಪ್ಪ ಅಂತ ಹೇಳಿ ನೀವು ನಂಬಲ್ ಕೆಲವ್ರು ಈ ಭಾಗದವ್ರು. ನಮ್ಮ ಕಡೆ ಸತ್ತರ ಅಧ್ಯಕ್ಷರೇ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಪ್ರಕರಣ ನಾನೇ ನೋಡಿನಿ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರ ಆ ಮನೆಗೆ 6 ರಿಂದ 7 ಸಾವಿರ ರೂಪಾಯಿ ಆ ಮಣ್ಣು ಖರ್ಚು ಮಾಡ್ಲಕ್ಕ ದುಡ್ಡಿರಲ್ಲ. ಹಳ್ಳಿಯೊಳಗ ಇಂಥ ಪ್ರತಿದಿನ ನಾವು ಅನುಭವಿಸ್ತೀವಿ. ದಯಮಾಡಿ ಆ ಮಣ್ಣು ಖರ್ಚು 5 ಸಾವಿರ ಕೊಡ್ತಕ್ಕಂಥ ಯೋಜನೆ ಮತ್ತೊಂದ್ಸಲ ಪ್ರಾರಂಭ ಆಗ್ಬೇಕು ಅಧ್ಯಕ್ಷರೇ. ರೈತರ ಆತ್ಮಹತ್ಯೆ ಆದಾಗ 5 ಲಕ್ಷ ತೋಲಕ ಒಂದೇ ಸೌನು ವರ್ಷಾನ್ಗಟ್ಲೆ ತಹಸೀಲ್ ಆಫೀಸ್ ಓಡಾಡ್ಬೇಕು, DC ಆಫೀಸ್ ಓಡಾಡ್ಬೇಕು. 5 ಲಕ್ಷ ಕೂಡ ಸಲಕ ಅಧ್ಯಕ್ಷರೇ. ರೈತ ಹೋಗಿರ್ತಾನ, ಮನೆಯಾಗ ಸಾವಾಗಿರ್ತಾನ, ಮಕ್ಕಳಿಗೆ ತೊಂದರೆ ಇರ್ತದ, ವಿಧವೆ ಹೆಂಡತಿ ಯಾರ್ಯಾರ ಬಲ್ ಹೋಗ್ಬೇಕು 5 ಲಕ್ಷ ತೊಂಬಸಲಕ ಜಲ್ದಿ ಕೊಡ್ತಕ್ಕಂಥ ಪ್ರಯತ್ನ ಈ ಸರ್ಕಾರ ಯಾಕೆ ಮಾಡಲಾಗಿದೆ ಅಂತ ಹೇಳಿ ನಾನು ಕಳ್ಕಳಿ ಅಧ್ಯಕ್ಷರೇ. ಆ ತಮನ್ನಾ ಭಾಟಿಯಾಗ ಅರ್ಜೆಂಟ್ 5 ಕೋಟಿ ರೂಪಾಯಿ ಅಕೌಂಟಿಗೆ ಹಾಕ್ತಿರಲ್ಲ ಅಧ್ಯಕ್ಷರೇ. ತಮನ್ನಾ ಭಾಟಿಯಾಗ 5 ಕೋಟಿ ಅರ್ಜೆಂಟ್ ಹಾಕ್ತಿರಿ. ಯಾರು ವಿಧವೆಯರಾಗ್ಯಾರ ನಮ್ಮ ರೈತರು ಹೇಳಿದ್ರು ಹೆಂಡ್ರು ಅವ್ರಿಗೆ ನೀವು 5 ಲಕ್ಷ ರೂಪಾಯಿ ಮನಿ ಒಳಗೆ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನದೊಳಗ ಆಗ್ಬೇಕಂತ ಹೇಳಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ಎಜುಕೇಶನ್ ಒಳಗೆ ಅಧ್ಯಕ್ಷರೇ, ಶಾಲಾ ಶಿಕ್ಷಣ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ ಅಧ್ಯಕ್ಷರೇ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳಿ ಕೆಲಸ ಮಾಡೀನಿ ಅಧ್ಯಕ್ಷರೇ. ನಾವು ಕಲ್ಯಾಣ ಕರ್ನಾಟಕ ಭಾಗದವರು, ನಾವು ಯಾರು ಏನು ಹುಟ್ಟಿಸ್ಲೇ ನಾವು ಯಾರು ದಡ್ರಿಲ್ಲ. ನಾವು ಜರ ಶಾಣೆ ಇದ್ದೀವಿ. ನಾವು ಯಾರು ಹುಟ್ಟಿನಿಂದ ನಾವೇನು ದಡ್ರಿಲ್ಲ ಅಧ್ಯಕ್ಷರೇ. ನಾವು ಶಾಣೆಯರಿದ್ದೀವಿ ಅಂತ ಹೇಳಿ ನಂಗೆ ಬಹಳ ಹೆಮ್ಮೆ ಅದ ಅಧ್ಯಕ್ಷರೇ. ಮೊನ್ನೆ UPSC ಯಾದಗಿರದವರು, UPSC ಯಾದಗಿರಿ ಅವರು 4 ಜನ UPSC ಪರೀಕ್ಷೆದೊಳಗೆ 4 ಜನ ಪಾಸ್ ಆಗ್ಯಾರ ಅಧ್ಯಕ್ಷರೇ. ಅದಕ್ಕೆ ಸಮಸ್ತ ನಾನೊಬ್ಬ ಬಸವ ಕಲ್ಯಾಣದ ಶಾಸಕನಾಗಿ ಆ ಯಾದಗಿರಿನ 4 ಜನರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ಇನ್ನೊಂದು ಭಯಾನಕ ಏನು ಅನಿಸ್ತಂದ್ರೆ ಅಧ್ಯಕ್ಷರೇ, ಒಂದು ಏಸರ್ ಅಂತ ಹೇಳಿ ಒಂದು ವರದಿ ಕೊಟ್ಟದ ಅಧ್ಯಕ್ಷರೇ. ಏಸರ್ ಅಂತ ಹೇಳಿ ವರದಿ ಮಾಡ್ಯದ. ಏನಂತ ವರದಿ ಮಾಡಿದ ಅಧ್ಯಕ್ಷರೇ, ನಮ್ಮ ಕಡೆ ಸರ್ಕಾರಿ ಶಾಲೆಯೊಳಗ 7ನೇ 8ನೇ ಮಕ್ಕಳಿಗೆ 2ನೇ ತರಗತಿ ಲೆಕ್ಕಗಳು ಗುಣಾಕಾರ, ಭಾಗಾಕಾರ, ಕೂಡ್ಸೋ, ಕಳೆವು 7ನೇ 8ನೇ ಮಕ್ಕಳಿಗೆ ಬರಲ್ಲ ಅಂತ ಹೇಳಿ ಎಷ್ಟು ಮಂದಿಗೆ ಅವರು ವರದಿ ಮಾಡ್ತಾರ 75% ಅಂತ ಹೇಳಿ. ನಾನು ಹಿಡಿತೀನಿ ಬರೀ 40% ಅಂತ ಹೇಳಿ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಮ್ಗೆ ಎಂತ ಶಿಕ್ಷಣ ತಾವು ಕೊಡ್ಲತ್ತೀರಿ? ನಮ್ಮಲ್ಲೂ ಪೊಟೆನ್ಶಿಯಲ್ ಇದ್ದವ್ರು ಹರ, ನಮಗೆ ಸವಲತ್ತುಗಳಿಲ್ಲ, ನಮ್ಗೆ ಒಳ್ಳೊಳ್ಳೆ ಶಾಲೆಗಳಿಲ್ಲ. ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಧ್ಯಕ್ಷರೇ? ಭಾಗ್ಯ ಇಲ್ಲ ಅವರಿಗೆ. 7ನೇ 8ನೇ ಹೋದಾಗ ಕುಡ್ಸೋ ಕಳೆ ಲೆಕ್ಕ ಬರಲ್ಲ, ಗುಣಾಕಾರ ಭಾಗಾಕಾರ ಬರಲ್ಲ ಅಂತ ಹೇಳಿ ಏಸರ್ ವರದಿ ಮಾಡ್ತಾ ಅಧ್ಯಕ್ಷರೇ. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಹೇಳಿ ವರದಿ ಮಾಡ್ತಾ ಅಧ್ಯಕ್ಷರೇ. ಇದು ಭಯಾನಕ ಅಲ್ಲ ಅಧ್ಯಕ್ಷರೇ? ಇದಕ್ಕಾಗಿ ಸರ್ಕಾರ ಏನ್ ಮಾಡ್ತು? ನಾನು ಧನ್ಯವಾದಗಳನ್ನು ಹೇಳಿ ಎಜುಕೇಶನ್ ಮಿನಿಸ್ಟರ್ ಅವರಿಗೆ. ಏನಂತ KPS ಶಾಲೆಗಳು ತಾವು ಪ್ರಾರಂಭ ಮಾಡ್ಲತ್ತೀರಿ, ನನಗೆ ಸಂತೋಷ ಅದು. ನಾ ಮಾಡಬಾರ್ದಂತ ನಂಬಲ್ಲ ಅಧ್ಯಕ್ಷರೇ, ಅದ್ರ ಪರವಾಗಿದ್ದೀನಿ. ನಮ್ಮ ಭಾಗದ ಮಕ್ಕಳನ್ನು LKG UKG ಟೈ ಹಾಕೊಂಡು ಶೂಸ್ ಹಾಕೊಂಡು ಹೋದ್ರೆ ನಮಗೆ ಭಾರಿ ಖುಷಿ ಆಗ್ತದೆ, ನಮಗೆ ಸಂತೋಷದ ವಿಷಯ ಅಧ್ಯಕ್ಷರೇ. ಆದ್ರೆ ಏನ್ ಮಾಡ್ಲತ್ತಾರ ಅಧ್ಯಕ್ಷರೇ? ಆ KPS ಶಾಲೆಗಳು ಪ್ರಾರಂಭ ಮಾಡ್ಲತ್ತಾರ ಅಧ್ಯಕ್ಷರೇ. KPS ಶಾಲೆ ಪ್ರಾರಂಭ ಮಾಡಿ ಅಲ್ಲಿ ಬಾಜು ಸ್ಕೂಲ್ನೊಳಗೆ ಯಾರೊಬ್ಬ ಇಂಗ್ಲಿಷ್ ಚಲೋ ಹೇಳೋದಿರ್ತಾನ, ಮತ್ತೊಂದು ಬಾಜು ಸ್ಕೂಲ್ನೊಳಗೆ ಯಾರು ಮ್ಯಾಥಮೆಟಿಕ್ಸ್ ಚಲೋ ಹೇಳೋದಿರ್ತಾನ, ಅವನಿಗೆ ತಂದು KPS ಶಾಲೆದೊಳಗೆ ಕೊಡ್ಲತ್ತಾರ. ಆ ಶಾಲೆಗಳ ಗತಿ ಏನಾಗಬೇಕು? ಅದಕ್ಕಾಗಿ ತಾವು ಯಾವ ರೀತಿ ಸರ್ಕಾರ ಮೊದಲು ಆದರ್ಶ ಶಾಲೆಗಳನ್ನ ಪ್ರಾರಂಭ ಮಾಡಿತ್ತು, ಆದರ್ಶ ಶಾಲೆಗಳು ಎಲ್ಲ ಕಡೆ ಸಕ್ಸಸ್ ಅಧ್ಯಕ್ಷರೇ. ಆದ್ರೆ KPS ಶಾಲೆಗಳಿಗೆ ಮುಂದಿನ ದಿನ ಇದೇ ರೀತಿ ನೀವು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ನೇಮಕ ಮಾಡಿ KPS ಶಾಲೆಗಳನ್ನ ತಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ.
ಇವತ್ತು ನಮ್ ಕಡೆ ಆಸ್ಪತ್ರೆಗಳ ಪರಿಸ್ಥಿತಿ ಅಧ್ಯಕ್ಷರೇ, ನಮ್ ಕಡೆ ಆಸ್ಪತ್ರೆಗಳೊಳಗ ನಾವು ಇವತ್ತು ಸುಮಾರು ನನ್ನ ಕಡೆ ಮಾತಾಡ್ಲಿಕ್ಕಿದೆ ಅಂತೆ 30 ಮಿನಿಟ್ಸ್ ಆಯ್ತು, ನೀವೇ ಮಾತಾಡಿ, ಅದು 5 ನಿಮಿಷ ಮಾತಾಡಿ ಫಾಸ್ಟ್ ಆಗಿಲ್ಲ, 15 ನಿಮಿಷ ಯಾಕೆ ಇಲ್ಲ ಅಂತ ಹೇಳ್ತೀರಿ? 10 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ಯಾಕೆ ಎಲ್ಲ ಮಾತಾಡುದು, ಎಲ್ಲ ಮಾತಾಡುದು, ಏನ್ ಮಾತಾಡುದು? ನಮ್ಮ ಎಲ್ಲ ಆಸ್ಪತ್ರೆಗಳೊಳಗೆ ಅಧ್ಯಕ್ಷರೇ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ಒಂದು ಆಸ್ಪತ್ರೆದಾಗೂ ಕೂಡ ಅಲ್ಲಿ ಸ್ಟಾಫ್ ಇಲ್ಲ, ಫಾರ್ಮಸಿಸ್ಟ್ ಇಲ್ಲ, ಡಿ ಗ್ರೂಪ್ದವ್ರು ಇಲ್ಲ, ಡಾಕ್ಟರ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಧ್ಯಕ್ಷರೇ. ಈಗ ಒಂದೇನೋ ಲಕ್ಕಿಲಿ ಏನಾಗಿದೆ ಅಧ್ಯಕ್ಷರೇ, ಹಿಂದೊಂದು 10 ವರ್ಷದಿಂದ ಹೆಂಗಿತ್ತು, ಡಾಕ್ಟರ್ಗಳು ಸಿಗ್ತಾ ಇರಲಿಲ್ಲ ಸರ್. ಅವಾಗ ತಾವು ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಲ್ಲಿ ಹೋಗಿ ಒಬ್ಬ MBBS ಆದವ MD ಆದವ ಒಯ್ದು ಅವ್ರಿಗೆ ಅರ್ಜಿ ಕೊಟ್ಟರೆ ಸಾಕು, ಅವನಿಗೆ ತುರಂತ ಪೋಸ್ಟಿಂಗ್ ಆಗ್ತಿತ್ತು ಎಲ್ಲಿ ಖಾಲಿ ಇದೆ ಅಲ್ಲಿ. ದಯಮಾಡಿ ಮತ್ ಅಂತ ದಿನ ಮತ್ತೆ ಪ್ರಾರಂಭ ಆಗಲಿ. ನಿಂಬಲ್ಲಿ ಯಾರ್ಯಾರು ಒಬ್ರು MD ಮುಗಿಸ್ಕೊಂಡು ನಿಂಬಲ್ಲಿ ಬಂದ್ರು DC ಗೆ ಅರ್ಜಿ ಕೊಟ್ಟರು, ನಾ ಈ ಆಸ್ಪತ್ರೆದೊಳಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅರ್ಜಿ ಕೊಟ್ಟರು ಅಂದ್ರೆ ಅವ್ರಿಗೆ ಮತ್ತೆ ಅಲ್ಲಿ ತುರಂತ ಅವ್ರಿಗೆ ಕೊಟ್ರಿ ಅಂದ್ರೆ ಆ ಆಸ್ಪತ್ರೆಗಳು ಉಳಿತವ, ಅಲ್ಲಿ 4 ಮಂದಿಗೆ ಟ್ರೀಟ್ಮೆಂಟ್ ಸಿಗ್ತಕ್ಕಂಥ ಕೆಲಸ 100ಕ್ಕೆ 100 ಆಗ್ತಕ್ಕಂಥ ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ಕಡೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಅಧ್ಯಕ್ಷರೇ. ಕೆಲಸ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ, ಕಲ್ಯಾಣ ಕರ್ನಾಟಕದೊಳಗೆ ನಮ್ಮಲ್ಲಿ ನಾವು ಬಹಳ ದೊಡ್ಡ ದೊಡ್ಡ ಗುರಿ ಉಟ್ಕೊಂಡೆ ನಮ್ಮ ಮಕ್ಕಳು ಓದಲ್ಲ ಅಧ್ಯಕ್ಷರೇ. ಎಲ್ಲ ಕೆಲವರು IAS ಆಗ್ಬೇಕು, IPS ಆಗ್ಬೇಕಂತ ಹೇಳಿ, ನಾನು ಏನಾರ ಪೊಲೀಸ್ ಆಗ್ಬೇಕು, ನಾ ಏನಾರ ಟೀಚರ್ ಆಗ್ಬೇಕು ಅಂತ ಹೇಳಿ ಓದ್ತಿರ್ತಾರೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನೀವು ಹೇಳಿರಿ ಸರ್ಕಾರ 56,000 ಹುದ್ದೆಗಳು ತುಂಬ್ತೀರಿ ಅಂತ ಹೇಳಿ, ಆದಷ್ಟು ದಯಮಾಡಿ ಆ ಹುದ್ದೆಗಳು ತುಂಬ್ರಿ, ಆ ಭಾಗದ ಮಕ್ಕಳಿಗೆ ನೌಕರಿ ಸಿಗ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಹೇಳಿ ತಾವು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇವತ್ತು ನಾನು ವಿನಂತಿಯನ್ನು ಮಾಡ್ತೇನೆ, ವ್ಯಸನ ಮುಕ್ತ ಕರ್ನಾಟಕದ ನಿರ್ಮಾಣ ಆಗ್ಬೇಕಂತ ಹೇಳಿ ಅಧ್ಯಕ್ಷರೇ. ಎಲ್ಲಿ ತನಕ ನೀವೆಷ್ಟೇ ದುಡ್ಡು ಕೊಡ್ರಿ, ನೀವೆಷ್ಟೇ ಖರ್ಚು ಮಾಡ್ರಿ, ನಾನು ಒಂದ್ಸಲ ಒಂದು 6 ತಿಂಗಳು 1 ವರ್ಷದ ಹಿಂದೆ ಅಧ್ಯಕ್ಷರೇ, ನಾನು ಟ್ರೈನ್ನಾಗ ರಾಜಧಾನಿ ಎಕ್ಸ್ಪ್ರೆಸ್ದೊಳಗೆ ದಿಲ್ಲಿಗೆ ಹೋಗ್ತಿದ್ದೆ ಅಧ್ಯಕ್ಷರೇ. ರಾತ್ರಿ 7-8 ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಹುಡುಗರು 8-10 ಮಂದಿ ಬಾತ್ರೂಮ್ ಬಳಿ ಕ್ಯೂ ನಿಂತಾರ ಅಧ್ಯಕ್ಷರೇ. ಬಾತ್ರೂಮ್ ಹೋಲಕ್ ಪ್ರಿಯಾಂಕ್ ಸಾಹೇಬ್ರೆ ತಾವು ಲಕ್ಷ ಕೊಟ್ಟು ಕೇಳಬೇಕಿದು. ನಾ 7 ಮಂದಿ ಮತ್ತೊಂದು ಅಲ್ಲಿ ಬಾತ್ರೂಮ್ ಅದ, ಅವ್ರ ಆ ಕಡೆ ಹೋಲಕ್ ತಯಾರಿಲ್ಲ, ಅಲ್ಲೇ ಯಾಕೆ 7-8 ಮಂದಿ ಕ್ಯೂ ನಿಂತಾರಂತ ಹೇಳಿ ನಾವು ಒಬ್ಬನಿಗೆ ಕರೆದು ಕೇಳಿದ ಅಧ್ಯಕ್ಷರೇ. ಎಲ್ಲ ಪ್ರತಿಷ್ಠಿತ ಕಾಲೇಜಿನ ಒಳ್ಳೊಳ್ಳೆ ಮಂತನ ಮಕ್ಕಳು ಒಳಗೆ ಹೋಗಿ ಒಬ್ಬರಾಗಣ ಒಬ್ಬರು ಗಾಂಜಾ ಹೊಡೆದು ಹೊಂಟ್ರ ಅಧ್ಯಕ್ಷರೇ. ನಾನು ನೋಡಿದಂತ ಸತ್ಯ ಸಂಗತಿ ನಾನು ನಿಮ್ಮ ಮುಂದೆ ಇಡ್ಲತ್ತೀನಿ ಅಧ್ಯಕ್ಷರೇ. ಇವತ್ತ ದಕ್ಷಿಣ ಭಾರತದೊಳಗ ಇವತ್ತು ಯಾವರೇ ಪ್ರತಿಷ್ಠಿತ ಒಂದು 5-6 ಡ್ರಗ್ಸ್ ಮಾಫಿಯಾ ಇರ್ತಕ್ಕಂಥದ್ದು, ಡ್ರಗ್ಸ್ಗೆ ಜಾಗ ಸಿಗ್ತಕ್ಕಂಥದ್ದು ಒಂದು 5-6 ಸಿಟಿ ಒಳಗ, ಬೆಂಗಳೂರು, ಮಂಗಳೂರು, ನೆಕ್ಸ್ಟ್ ಮೈಸೂರು ಕೂಡ ಅದರೊಳಗೆ ಎಂಟ್ರಿ ಆಗ್ತದೆ ಅಧ್ಯಕ್ಷರೇ. ಇದರಷ್ಟು ಅಪಾಯಕಾರಿ ಮತ್ತೊಂದಿಲ್ಲ ಅಧ್ಯಕ್ಷರೇ. ಇವತ್ತು ಅಲ್ಲಿ ಜನ, ಅಲ್ಲಿ ತಾಯಿ ತಂದೆ ಅವಕ್ಕೆಲ್ಲ ಹಣದು ದೊಡ್ಡವ್ರು ಮಾಡಿ ನನ್ನ ಮಕ್ಕಳು ಮುಂದೆ ಹೋಗಿ ಏನಾರ ಓದಿ ಸೈಂಟಿಸ್ಟ್ ಆತಾರ, IAS ಆತಾರ, IPS ಆತಾರ ಅಂತ ಹೇಳಿ ಇಲ್ಲಿ ನಾವು ಬೆಂಗಳೂರು ಕಳಿಸ್ತೀವಿ ಅಧ್ಯಕ್ಷರೇ. ಆದ್ರ ಆ ನನ್ನ ಮಗ ಡ್ರಗ್ಸ್ ಅಡಿಕ್ಟ್ ಒಂದ್ ವೇಳೆ ಅದು ನಂತರ ನನ್ನ ಪರಿಸ್ಥಿತಿ ಏನು? ನಾವು ಇದ್ರ ಬಗ್ಗೆ ಈ ಚರ್ಚೆಗೆ ನಾವು ಇಲ್ಲಿ ಹೆಚ್ಚಿಗೆ ಅವಕಾಶ ಕೊಡಲ್ಲ, ಟೈಮ್ ಆಗ್ತದೆ ಅಂತೇವು. ಯಾಕ ನನಗಿಲ್ಲ, ನಂಗೆ ನೋವಿಲ್ಲ. ನನ್ನ ಮಗ ಒಂದ್ ವೇಳೆ ಡ್ರಗ್ಸ್ ಅಡಿಕ್ಟ್ ಆಗಿ ಊರ್ಲ್ ಹಾಕೊಂಡಿನಾದ್ರೆ ನನಗೆ ಗೊತ್ತಾಗ್ತಿತ್ತು ಅದು ಏನ್ ನೋವದಂತ ಹೇಳಿ. ನನ್ನ ಮಗನೇ ಬೆಟ್ಟಿಂಗ್ ಅಡಿಕ್ಟ್ ಆಗಿ ಕ್ರಿಕೆಟ್ ಬೆಟ್ಟಿಂಗ್ ಮೊಬೈಲ್ ರಮ್ಮಿಂಗ್ ಒಳಗೆ ಆಡ್ ಕೇಸಿಂದ ಸುಸೈಡ್ ಮಾಡ್ಕೊಂಡಿರೋದ್ರೆ ನನಗೆ ಗೊತ್ತಾಗ್ತಿತ್ತು. ನಾ ಇಲ್ಲಿ ನಿಂತು ಮಾತಾಡ್ತಿದ್ದಿಲ್ಲ, ಟೇಬಲ್ ಮೇಲೆ ನಿಂತು ನಾ ಮಾತಾಡ್ತಿದ್ದ. ನನ್ನ ಮಗಳು ಒಂದ್ ವೇಳೆ ಲವ್ ಜಿಹಾದಕ್ಕೆ ಬಲಿ ಆಗ್ತೇಳ ಅಂದ್ರೆ ನಾನು ಎದಿ ಹರ್ಕೊಂಡು ನಾನು ಮಾತಾಡ್ತಿದ್ದ. ಯಾರ್ದೋ ಮಕ್ಕಳು ಅಲ್ಲತ್ತವಲ್ಲ, ನಾವು ಬೆಚ್ಚಗೆ ಕುಂತೀವಿ, ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲಾಗಿವಿ, ನಾವು ಅದ್ರ ಬಗ್ಗೆ ನಮಗ್ ಚಿಂತೆ ಇಲ್ಲ. ಅದಕ್ಕೆ ದಯಮಾಡಿ ಯಾವ ಸಮಾಜ ನಾವು ಕಟ್ಲಕ್ ಹೊಂಟಿವಿ ಅಂತಕ್ಕಂಥದ್ದು ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಧ್ಯಕ್ಷರೇ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.